ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೋದ. ಈ ವಿಡಿಯೋ ಬಂದ್ಬಿಟ್ಟು ನನ್ನ ಮಂಡೇ ಮಾರ್ನಿಂಗ್ ಬ್ಲಾಗು. ಆ್ಯಸ್ ಯೂಶ್ವಲ್ ನನ್ನ ಡೇ ಸ್ಟಾರ್ಟ್ ಆಗೋದೇ ಹೀಗೆ. ನಾನು ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕಸ ಹೊಡ್ಕೊಂಡು ಬಾಗಿಲು ನೀರು ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಬಿಸಿನೀರು ಕುಡಿತೀನಿ ಫಸ್ಟು. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಬಿಸಿನೀರು ಕೊಟ್ಟು ಅವರು ಕೂಡ ಕುಡಿತಾಯಿದ್ರು. ಹಾಗೆ ನಾನು ಕುಡಿದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡಲಿಕ್ಕೆ ನಾನು ಮೊದಲು ಇಲ್ಲಿಗೆ ಹೆಸರು ಬೇಳೆ ಹಾಗೆ ಅಕ್ಕಿನ ಎರಡನ್ನೂ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡು ನೀಟಾಗಿ ತೊಳೆದು 2 ಲೋಟದಷ್ಟು ನೀರು ಹಾಕ್ಬಿಟ್ಟು ನಾನಿಲ್ಲಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಒಂದು 3ರಿಂದ 4 ವಿಷಲ್ ಹೊಡೆಸ್ಕೊತೀನಿ ನಾನು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಟೆ. ಇದು ಬೇಯೋ ಅಷ್ಟರಲ್ಲಿ ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ನಾನು ಮೊದಲಿಗೆ ಇಲ್ಲಿ ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಮೆಣಸನ್ನ ತೊಗೊಂಡಿದ್ದೀನಿ. ಹಾಗೆ ಶುಂಠಿನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾನು ಕುಟಾಣಿಲೇ ಕುಟ್ಕೊಂಡ್ಬಿಡ್ತೀನಿ. ಮೊದಲಿಗೆ ನಾನು ಮೆಣಸನ್ನ ಕುಟ್ಕೋತಾ ಇದ್ದೀನಿ. ಹೀಗೇ ಕಾಳನ್ನೇ ಹಾಕ್ಬೋದು, ಬಟ್ ನಾನು ಕುಟ್ಟಿ ಹಾಕ್ಕೋತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಫಸ್ಟು ಕುಟಾಣಿಲಿ ಮೆಣಸನ್ನ ಕುಟ್ಟಿಟ್ಕೊಂಡು ನಂತರ ಬೆಳ್ಳುಳ್ಳಿ ಶುಂಠಿನೂ ಕೂಡ ಚೆನ್ನಾಗಿ ಕುಟ್ಟಿ ತೆಗೆದಿಟ್ಕೋತೀನಿ. ಹಾಗೆ ನನ್ನ ಮಗಳು ಪೊಂಗಲ್ ಅಂದರೆ ಫುಲ್ ಖುಷಿ ಆಗಿಬಿಡ್ತಾಳೆ. ಯಾಕೆ ಅಂದರೆ ಅದರಲ್ಲಿ ಏನು ವೆಜಿಟೇಬಲ್ಸ್ ಇರೋಲ್ಲ ಅಂತ ಹೇಳ್ಬಿಟ್ಟು ಅವಳು ಖುಷಿ ಆಗ್ತಾಳೆ. ಅವಳು ಅದು ನೆನ್ನೆ ನೈಟ್ ಕೂಡ ಅದನ್ನೇ ಹೇಳಿದ್ಲು, ಅಮ್ಮ ಪೊಂಗಲ್ ಮಾಡು ಏನು ತರಕಾರಿ ಹಾಕ್ಬೇಡ ಅಂತ ಹೇಳ್ತಾ ಇದ್ಲು. ಅವಳಿಗೆ ತರಕಾರಿ ಎಲ್ಲ ತಿನ್ನೋದು ಸ್ವಲ್ಪ ಅಷ್ಟು ಇಷ್ಟಪಡಲ್ಲ ಅವಳು. ಸೊ ನಾನು ಹೆಂಗಾದ್ರೂ ಮಾಡೋದು ತರಕಾರಿ ಎಲ್ಲ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಪ್ರಯತ್ನ ಮಾಡ್ತೀನಿ. ಮುಂಚೆ ನಮ್ಗೆ ಇಷ್ಟೊಂದೆಲ್ಲ ಆಪ್ಷನ್ಸ್ ಇರಲಿಲ್ಲ. ಏನು ಮಾಡಿರ್ತಾರೋ ಅದನ್ನು ತಿನ್ನಬೇಕಾಗಿತ್ತು. ನೋಡಿ ಮಕ್ಕಳಿಗೆ ಎಷ್ಟು ಆಪ್ಷನ್ಸ್ ಇದ್ರೂ ಅವ್ರು ತಿನ್ನೋಕ್ಕೆ ಎಷ್ಟು ಇದು ಮಾಡ್ತಾರೆ. ಹಾಗೆ ಇಲ್ಲಿ ಅಕ್ಕಿ ಬೇಳೆ ಕೂಡ ಬೆಂದಿತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಕುದಿಸ್ಕೊತಾ ಇದ್ದೀನಿ. ನಂತರ ಈ ಕಡೆ ನಾನು ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕುಟ್ಟಿಟ್ಕೊಂಡಿದ್ದಂಥ ಮೆಣಸು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಈ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ತೆಂಗಿನ ತುರಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ನೀಟಾಗಿ ಇದನ್ನು ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಪೊಂಗಲ್ ರೆಡಿಯಾಗಿ ಹೋಯಿತು. ನೋಡಿ ಪೊಂಗಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಶುಂಠಿ ಹಾಕಿರೋದ್ರಿಂದ ಮಕ್ಕಳಿಗೆ ಹಸಿವು ಜಾಸ್ತಿ ಆಗುತ್ತೆ. ಹಾಗೆ ನನ್ನ ಮಗಳು ಕೂಡ ಲಂಚ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳಿಗೆ ಪೊಂಗಲ್ಲು ಹಾಗೆ ಚಟ್ನಿ ಮಾಡಿದ್ದೆ, ಜೊತೆಗೆ ಚಟ್ನಿನೂ ಕೂಡ ಹಾಕಿದ್ದೀನಿ. ಹಾಗೆ ಲಡ್ಡು ಮಾಡಿದ್ದೆ ಅಲ್ವ ನೆನ್ನೆ, ಮ್ಯಾಂಗೋ ಲಡ್ಡು. ಸೊ ಅದನ್ನು ಕೂಡ 2 ಹಾಕಿದ್ದೀನಿ. ತಿಂದ್ಕೊಂಡು ಖಾಲಿ ಮಾಡ್ಕೊಂಡೇ ಬರ್ತಾಳೆ, ಹಂಗೆ ಬರೋಲ್ಲ ಅವಳು ಲಡ್ಡು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾಳೆ. ನೋಡಿ ಸ್ಕೂಲಿಗೂ ಕೂಡ ರೆಡಿ ಆದಳು. ಬ್ಯಾಗಲ್ಲಿ ಎಷ್ಟು ಬುಕ್ ಇದೆ ಅಂತ ಅಂದ್ಕೋಬೇಕು, ಆ ರೀತಿ ಹೋಗ್ತಾ ಇದ್ದಾಳೆ ಅವಳು. ನನ್ನ ಹಸ್ಬೆಂಡ್ ಕೂಡ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು. ಸೊ ಬಿಟ್ಬಿಟ್ಟು ಬಂದು ಅವರು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಅವರು. ಹಾಗೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಸ್ನಾನ ಮಾಡಿಕೊಂಡು ಎವ್ರಿಡೇ ಪೂಜೆ ಮಾಡ್ತೀನಿ. ಒಂದಿನನೂ ನಾನು ಮಿಸ್ ಮಾಡಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಊಟಕ್ಕೆ ಅಂತೇಳಿ ಹಾಕ್ಕೋತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಸೊ ಮುಗಿಸ್ಕೊಂಬರೋಣ ಅಂತ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.